ಹುಬ್ಬಳ್ಳಿಯ ಅಮರಗೋಳದ ಈಶ್ವರ್ ನಗರದ ನಿವಾಸಿಗಳಾದ ಸಿಖ್ ಸಮುದಾಯದವರು ಇಂದು ಗುರುಗಳಾದ ಗುರು ತೇಜ್ ಬಹದ್ದೂರ್ ಸಾಹೇಬ್ ಜಿ ಅವರ 350ನೇ ಮಹಾತ್ಮ ದಿನದ ಅಂಗವಾಗಿ ವಾರ್ಷಿಕೋತ್ಸವದ ರಥಯಾತ್ರೆಯು 100 ವರ್ಷಗಳ ನಂತರ ಮೊದಲ ಬಾರಿಗೆ ದೇಶಾದ್ಯಂತ ಯಾತ್ರೆಯು ಸಂಚರಿಸುತ್ತಿದೆ. ಈ ರಥಯಾತ್ರೆಯು ಹುಬ್ಬಳ್ಳಿಯ ಗುರುದ್ವಾರದಿಂದ ಎಪಿಎಂಸಿ ಅಮರಗೋಳದ ನಿವಾಸಿಗಳ ದರ್ಶನಕ್ಕೆ ಆಲ್ ಇಂಡಿಯಾ ಸಿಂಗ್ ಚಿಕ್ಕಲಿಕರ್ ಸಂಘಟನಾ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಅದ್ದೂರಿಯಾಗಿ ಸ್ವಾಗತ ಗಳಿಸಿದರು. पानी बाटली तर पानी बाटली तर एक आदमी रोटी बनी सारी ಈಗ ಏನಾಗಿದೆ ಅಂದ್ರೆ 3ನೇ ವರ್ಷ 300 ವರ್ಷ ಅಂತ ನಾವು ಮಾಡಿದ್ದೆ. ಇದಕ್ಕಿಂತ ಮೊದ್ಲೇ ಈಗ 350 ವರ್ಷ ನಾವು ಮಾಡಕತ್ತೀವಿ. ನಮ್ಮ ಗುರುದ್ವಾರ ಅನಂತಪುರ ಸಾಹೇಬ್ಲಿಂದ ಗಾಡಿ ಬಿಟ್ಟಿದ್ದ ಮ್ಯಾಗೆ ಈಗ ಅವರು ಆಲ್ ಇಂಡಿಯಾ ಟೂರ್ಗೆ ಅಡ್ಡಾಡಕತ್ತಾರ ಅಂದ್ರ ನಮ್ಮ ದೇವ್ರ ಗ್ರಂಥ ಐತಿ, ಅದಕ್ಕೆ ಪ್ರಮಾಣ ಮಾಡ್ಯಾರ. ದರ್ಶನ ಎಲ್ಲಾರ ಮಂದಿ ತಗೋಬಹುದು. ಯಾಕಂದ್ರ ಅಲ್ಲಿ ಹೋಗಕ್ಕ ಬಾಳ ಮಂದಿಗೆ ಕಷ್ಟ ಆಕೇತಂತ ನಮ್ಮ ಪ್ರಪಂಚನಾಗ ಏನ್ ಮಾಡಿದ್ರ ನಮ್ಮ ಹಿರಿಯವ್ರ ಅವ್ರಿಗೆ ದಾರಿ ಮಾಡ್ಕೊಟ್ಟಾರ. ಅಂದ್ರೆ ಇವ್ರಿಗೆ ನಾವು ದರ್ಶನ ಮಾಡ್ಕೋಬೇಕು. ಕೆಲವು ಮಂದಿ ಬಹಳ ಬಡವರು ಅದಾರ, ಅವ್ರಿಗೆ ಹೋಗಾಕ ಅಲ್ಲಿ ದುಡ್ಡು ಇರಂಗಿಲ್ಲ, ಪ್ರಾಬ್ಲಮ್ ಆಕೈತಿ, ವಯಸ್ಸಾಗಿರ್ತಾವಂತ ಇದು ಪ್ರಪಂಚನಾಗೆ ಗಾಡಿ ಅಡ್ಡಾಡುದಂತ ಚಾಲು ಮಾಡ್ಯಾರ. ಈಗ ಅದರ ಸಲುವಾಗಿ ನಾವು ನಿಂತಿದ್ದೈತಿ. ಹುಬ್ಳಿಲಿಂದ ಗಾಡಿ ಈಗ ಬರಾಕತ್ತಿದ್ವಿ. ಈಗ ಇಲ್ಲಿ FMC ನಾವು ಈಶ್ವರ್ನಗರ್ FMCಗೆ ನಾವು ನಿಂತೀವಿ. ಅಮರ್ದೀಪ್ ಸಿಂಗ್ ಹರ್ಬಲ್ ಸಿಂಗ್ ಟಾಕ್ ಹುಬ್ಳಿ. ನಾವು ಎಲ್ಲ ಕರ್ನಾಟಕ ನಿವಾಸಿ. ನಾವು ಇಲ್ಲಿ ಇದ್ದ 28 ವರ್ಷ 30 ವರ್ಷ ಆಗಕ್ ಬಂತ. ನಾವು ಇಲ್ಲಿ ಜೋಪಾನ ಮಾಡಕತ್ತೀವಿ. ಇಲ್ಲಿ ನಮ್ಮ ಎಲ್ಲ ವ್ಯವಹಾರ ಮಾಡಕತ್ತೀವಿ. ಟ್ರಾನ್ಸ್ಪೋರ್ಟಿಂಗ್ ಲೈನ್ ಐತಿ, ಕಬ್ಬಣಿಂದ ವ್ಯಾಪಾರ ಐತಿ.
ಈಗ ದೇವರ ಸೇವಾಗೆ ನಾವು ನಿಂತಿದ್ದಕ್ಕೆ ಎಲ್ಲಾರು ನಮ್ಮ ಸಿಕ್ರು ಮಂದಿದಾಗ ನಾವು ಸಿಕ್ಲಿಗರ್ ಸಮಾಜ ಈಗ ಹೋಗಿದ್ದ 8 ತಿಂಗಳ ಹಿಂದೆ ನಾವು ನಾಂದೇಡ್ನಾಗ ಸಚ್ಖಂಡ್ ಸಾಹೇಬ್ ಹಜೂರ್ ಸಾಹೇಬ್ ಅಲ್ಲಿ ದೇವರ ಸ್ಥಾಪನಾ ಮಾಡಿ ಅಲ್ಲಿ ನಮ್ಮ ಸಂಘಟನಾ ಓಪನಿಂಗ್ ಮಾಡಿವು. ಸಂಘಟನಾ ಅಂದ್ರೆ ಸಿಕ್ಲಿಕರ್ ಆಲ್ ಇಂಡಿಯಾ ಸಂಘಟನಾ ಮಾಡಿಕೆ ನಮ್ಮ ಎಲ್ಲ ಪ್ರಪಂಚ 90 ವರ್ಷ ಆಗಿದ್ದು ನಮ್ಗೆ ಇದು ನಾವು ಸಂಘಟನೆ ಮಾಡಕ್ಕ ಪ್ರಯತ್ನ ಮಾಡಕತ್ತಿದ್. ನಮ್ ಹಿರಿಯವ್ರ ಅವ್ರ ಬಾಳ ಮಂದಿ ತಿರ್ಕೊಂಡು ಹೋಗ್ಯಾರ, ಬಾಳ ಮಂದಿರ ಅದಾರ. ಅವ್ರ ಆಶೀರ್ವಾದ್ಲಿಂದ ನಮ್ ಗುರು ಆಶೀರ್ವಾದ್ಲಿಂದ ಈಗ ನಾವು ಪಾಸ್ ಆಗಿವು. ನಮ್ 90 ವರ್ಷ ಆಗಿದ್ಮ್ಯಾಗೆ ನಾವು ಸೀಕರ್ನಾಗ ಇದ್ದೀವಿ, ಸೀಕರ್ಲಿಂದ ಸಿಕ್ಲಿಕರ್ ಇದೀವು. ಅಂದ್ರ ಅದೇ ಧರ್ಮಗೆ ನಾವು ಸಾಕ್ಷಿ ಮಾಡಕತ್ತಿ ನಾವೆಲ್ಲ ಈಗ ಸಂಘಟನೆ ಮಾಡಿವು. ಈಗ ದೇವ್ರ ಧರ್ಮಗೆ ನಾವು ಪ್ರಯತ್ನ ಮಾಡಕತ್ತೀವಿ. ಎಲ್ಲರಿಗೆ ನಾವು ಹೇಳುದು ಪ್ರಯತ್ನ ಅಂದ್ರೆ ಏನ್ ಎಲ್ಲಾ ಮನಿಗೆ ಇದು ಅಡ್ಡಾಡುದು ಪ್ರಯತ್ನ ಚಾಲು ಐತಿ. ಇನ್ನ 2 ತಿಂಗಳು ನಡೀತಿದ್ದಿದೆ. ದಿಲ್ಲಿ ಹೋಗು ಮಠ ಅಮೃತ್ಸರ್ಗೆ ಹೋಗಿ ಇದು ಲಾಸ್ಟ್ ಆಕೈತೆ. ಅಲ್ಲಿ ಮಠ ಇದು ಕಾರ್ಯ ಚಾಲು ಐತಿ. ಎಲ್ಲಾರು ಸಹಾಯ ಮಾಡ್ಬೇಕು, ಎಲ್ಲಾರ ಬಂದ್ ದರ್ಶನ ತಗೋಬೇಕು. ಎಲ್ಲರಿಗೆ ನಾವು ಪ್ರಯತ್ನ ಮಾಡ್ತೀವಿ. ವಾಹಿಗುರುಜಿ ಕಾ ಖಾಲ್ಸಾ, ವಾಹಿಗುರುಜಿ ಕಿ ಫತೇಹ್. ಇದೇ ಸಂದರ್ಭದಲ್ಲಿ ರಥಯಾತ್ರೆಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು, ಮಾತನಾಡಿದರು. ರಥಯಾತ್ರೆಯು ಮುಂದೆ ಧಾರವಾಡದ ಗುರುದ್ವಾರಕ್ಕೆ ಸಂಚರಿಸಿತು. ಈ ಸಂದರ್ಭದಲ್ಲಿ ಅಮರದೀಪ್ ಸಿಂಗ್, ಅತ್ಪಾಲ್ ಸಿಂಗ್ ಟ್ಯಾಂಕ್, ಗೋವಿಂದ್ ಸಿಂಗ್ ಬವರಿ, ರೋಷನ್ ಸಿಂಗ್ ರಬ್ಬಿ, ನಸೀಬ್ ಸಿಂಗ್ ಟ್ಯಾಂಕ್, ಚಾಂದ್ ಸಿಂಗ್ ಟ್ಯಾಂಕ್, ಮಿಂತರ್ ಸಿಂಗ್ ಬವರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.